ತಹಸೀಲ್ದಾರ್ ಅವರೇ, ಏನಿದು ನಿಮ್ಮ ತಾಲೂಕಿನಲ್ಲಿ ಅಕ್ರಮ ಮನೆ ನಿರ್ಮಾಣ? ಸರ್ಕಾರಿ ಜಾಗ ಕಬಳಿಕೆ ಸಾಥ್ ಕೊಡುತ್ತಿರುವ ಅಧಿಕಾರಿ ವರ್ಗ ನಿಮ್ಮ ಗಮನಕ್ಕೆ ಬಂದ್ರೂ ಯಾಕಿಲ್ಲ? ಇನ್ನು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ. ಸರ್ಕಾರಿ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣ, ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿ ಪಿಡಿಒ ಸಾಥ್. ಸರ್ವೆ ನಂಬರ್ 4ರಲ್ಲಿ ಸರ್ಕಾರಿ ಜಾಗ 7/1ರಲ್ಲಿ ದೂರು ಸಲ್ಲಿಸಿದ್ರು ಕ್ಯಾರೆ ಎನ್ನುತ್ತಿಲ್ಲ ಅಧಿಕಾರಿಗಳು. ಸರ್ಕಾರಿ ಜಾಗಗಳನ್ನ ಪಿತ್ರಾರ್ಜಿತ ಆಸ್ತಿ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿರುವ ಅಧಿಕಾರಿಗಳು. ಕುಣಿಗಲ್ ತಾಲೂಕು ಕಸಬಾ ಹೋಬಳಿ ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಕೆಂಕೆರೆ ಗ್ರಾಮದಲ್ಲಿ ನಡೆದಿರುವ ಘಟನೆ ತಹಸೀಲ್ದಾರ್ ಗಮನಕ್ಕೆ ತಂದ್ರೂ ಪ್ರಯೋಜನವಾಗುತ್ತಿಲ್ಲ ಎಂದು ಗ್ರಾಮಸ್ಥರ ಆರೋಪ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಕಸಬಾ ಹೋಬಳಿ ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿಯ ಕೆಂಕೆರೆ ಗ್ರಾಮದಲ್ಲಿ ಅಕ್ರಮ ಮನೆ ನಿರ್ಮಾಣ ಮಾಡ್ತಾ ಇದ್ದು, ಇದರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ರೂ ಕ್ಯಾರೆ ಎನ್ನುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್ಕಾರಿ ಜಾಗ 7/1 ಕೆಂಕೆರೆ ಗ್ರಾಮದಲ್ಲಿ 7 ಎಕರೆ ಜಮೀನು ಇದ್ದು, ಯಶೋದಮ್ಮ ಕೋಂ ನರಸಿಂಹಯ್ಯ ಎಂಬುವವರಿಗೆ ಈ ಹಿಂದೆ ಇದ್ದ ಬಿಳಿ ದೇವಾಲಯ ಗ್ರಾಮ ಪಂಚಾಯಿತಿ ಪಿಡಿಒ ಷಡಕ್ಷರಿ ಅವರು ದಾಖಲೆಯನ್ನ ತಿರುಚಿ ಪಿತ್ರಾರ್ಜಿತ ಆಸ್ತಿ ಎಂದು ನಮೂದಿಸಿ ಸರ್ಕಾರಕ್ಕೆ ವಂಚನೆ ಮಾಡಿರುತ್ತಾರೆ. ಈ ವಿಚಾರವಾಗಿ ಗ್ರಾಮಸ್ಥರು ಈಗಿರುವಂತಹ ಪಿಡಿಒ ಮತ್ತು ತಾಲೂಕಿನ ಆಡಳಿತ ಅಧಿಕಾರಿಗಳ ಗಮನಕ್ಕೆ ತಿಳಿಸಿದ್ರು ತಪ್ಪಿತಸ್ಥರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದ್ದಾರೆ. ಕುಣಿಗಲ್ ತಹಸೀಲ್ದಾರ್ ಅವರು ಇನ್ನು ಮುಂದಾದ್ರೂ ಇದರ ವಿರುದ್ಧ ಕ್ರಮ ಕೈಗೊಳ್ತಾರಾ? ಕಾದು ನೋಡಬೇಕಾಗಿದೆ. ಬಿಳಿ ದೇವಾಲಯ ಪಂಚಾಯತಿ ಕೆಂಕೆರೆ ಗ್ರಾಮದಿಂದ ನಾವು ಬಂದಿರತಕ್ಕಂಥದ್ದು. ನಾವಿಲ್ಲೊಂದು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದು. ಸರ್ವೆ ನಂಬರ್ 4ರಲ್ಲಿ ಅದು ಸರ್ಕಾರಿ ಜಾಗ 7/1ರಲ್ಲಿ 7/1 ಸರ್ವೆ ನಂಬರು ಸರ್ಕಾರಿ ಜಾಗ ಆಗಿರ್ತದೆ. ಆ ಜಾಗದಲ್ಲಿ ಅಕ್ರಮ ಕಟ್ಟಡ ಕಟ್ತಾ ಇರ್ತಾರೆ. ಆ ಕಟ್ಟಡನ ನಿಲ್ಲಿಸಿ ಇದ್ಬಿಟ್ಟು ಪ್ರತಿಯೊಬ್ಬ ಒಂದು ಇಲಾಖೆ ಬಿಡದಂಗೆ ಪ್ರತಿಯೊಂದು ಇಲಾಖೆ ಕೊಟ್ಕೊಂಡಿದೆ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತೆ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ಪಿಡಿಒ ಇರ್ಬೋದು, ಇಒ ಇರ್ಬೋದು, ಎಲ್ಲರಿಗೂ ಕೊಟ್ಟಿದ್ದೀವಿ. ಇವ್ರು ನನಗೆ ಬರಲ್ಲ ಅಂತಾರೆ. ಅಕ್ರಮವಾಗಿ ಈಗ ಆಸ್ತಿನ ತಗೋತಾ ಇದ್ದಾರೆ ಅವರು, ಯಾರೋ ಒಬ್ರು ಅನಾಮಿಕ ವ್ಯಕ್ತಿ. ಇದನ್ನ ತಡೆಗಟ್ಟೋದಕ್ಕೆ ಯಾರು ಸರ್ಕಾರಿ ಆಸ್ತಿನ ಇವರೇನಾದ್ರು ಅಧಿಕಾರಿಗಳೇನಾದ್ರು ಶಾಮೀಲಾಗಿದ್ದಾರೆ? ಇದಕ್ಕೆ ಯಾರೊಬ್ರು ಅದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಪ್ರತಿದಿನ ಹೋಗ್ತಾರೆ, ವಾಪಸ್ ಬರ್ತಾ ಇದ್ದಾರೆ, ಪ್ರತಿದಿನ ಹೋಗ್ತಿದ್ರೆ ವಾಪಸ್ ಬರ್ತಾ ಇದ್ದಾರೆ. ಏನು ಇವರೇನಾದ್ರು ಶಾಮೀಲಾಗಿದ್ದಾರಾ? ಆಡಳಿತ ವರ್ಗ ಏನ್ ಮಾಡ್ತಿದೆ? ಕುಣಿಗಲ್ ತಾಲೂಕು ಆಡಳಿತ ವರ್ಗ ಏನ್ ಮಾಡ್ತಿದೆ? ಸರ್ಕಾರಿ ಆಸ್ತಿ ಗುಳು ಮಾಡೋದಕ್ಕೆ ಈ ಬಲಾಢ್ಯರಿಗೆ ಏನಾದ್ರು ಅವಕಾಶ ಮಾಡಿಕೊಡ್ತಿದೆ ಇಲ್ಲಿ ಅನ್ನೋದು ನಮಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀನಿ. ನಾನೇ ಇಲ್ಲಿ ಈ ದುಡ್ಡು ಕಾಸು ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಕುಣಿಗಲಲ್ಲಿ ಏನೋ ಒಂದು ಸಾಕ್ಷಿ ಅನ್ಕೋತೀನಿ. ಇದು ಸಾಕ್ಷಿ ಪುರಾವೆಗಳಿದು ನೋಡಿ. ನಿನ್ನೆ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ, ಯಾರು ಸ್ಪಂದಿಸ್ತಾ ಇಲ್ಲ. ಇದಕ್ಕೆ ಮುಂದಿನ ಕ್ರಮ ತಹಶೀಲ್ದಾರ್ ಅವರಿಗೆ ಮನವಿ ಇವತ್ತು ಕೊಟ್ಟಿದ್ದೀವಿ. ಮುಂದೆ ಏನ್ ಕ್ರಮ ತಗೋತಾರೆ ನೋಡ್ಬೇಕು. ವರದಿ ಶಿಲ್ಪ ಆರ್ ಗೌಡ, ಕ್ರೈಮ್ ವರದಿಗಾರರು, ನವ ಕರ್ನಾಟಕ ಟಿವಿ.